ನಮಸ್ಕಾರ. ಕರ್ನಾಟಕ ಬಿಗ್ ಬಾಸ್ ಮನೆಯಲ್ಲಿ ತುಂಬ ವೈಯಕ್ತಿಕವಾಗಿ ತಿರ್ಗಾ ಸ್ಟಾರ್ಟ್ ಆಗೋ ಥರ ಇದೆ. ಯಾಕಂದರೆ ಬ್ರೇಕಿಂಗ್ ನ್ಯೂಸ್ ಅಂತ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಅದರಲ್ಲೂ ಗೊತ್ತಾಗ್ತಿದೆ ಡ್ರೋನ್ ಪ್ರತಾಪ್ನ ತನಿಷ್ ಅವರು ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡ್ತಿದ್ದಾರೆ. ಮತ್ತು ಮಡಕೆ ಹೊಡೆಯೋ ವಿಚಾರದಲ್ಲೂ ತುಂಬ ಟಾರ್ಗೆಟ್ ಮಾಡಿದ್ದಾರೆ. ಡ್ರೋನ್ ಪ್ರತಾಪು ಈ ನಡುವೆ ತುಂಬ ನಾನು ಅನ್ನೋದು ಕಲ್ತಿದ್ದಾರೆ. ದುರಂಕಾರ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇರೋ ಈ ತನಿಷಾಗೆ ಏನಮ್ಮ ಕಂದ, ನಿನಗೆ ಇಷ್ಟು ದಿನ ಜೊತೆಯಲ್ಲಿದ್ದಾಗ ಅನ್ನಿಸ್ಲೇ ಇಲ್ಲ 1%, ಇವಾಗ ಸಡನ್ನಾಗೆ ಆಗ್ಬಿಟ್ಟಿದೆ ಅಂತ ಏನು ಸಂಗೀತ ಜೊತೆ ಇರೋದಕ್ಕೆ ಆ ಥರ ಹೇಳ್ತಾ ಇದೆಯಾ? ಅಯ್ಯೋ ದೇವರೇ, ಡ್ರೋನ್ ಪ್ರತಾಪು ಯಾರ ಪರವಾಗಿಲ್ಲ, ಯಾರ ಜೊತೆಯಲ್ಲಿಲ್ಲ, ಸಿಂಗಲಾಗಿ ಸಿಂಹ ಥರ ಅವನು ಆರಾಮಾಗಿ ಗೇಮ್ ಆಡ್ತಾವನೆ. ನಿಮ್ಮ ಗೇಮ್ನ ನೀವು ಆಡ್ರಿ. ಈ ಥರ ಎಲ್ಲ ತುಂಬ 5-6 ಜನ ಎಲ್ಲ ಡ್ರೋನ್ ಪ್ರತಾಪ್ನ ಟಾರ್ಗೆಟ್ ಮಾಡೋದು ತುಂಬ ಟೈಮ್ ವೇಸ್ಟು. ಯಾಕಂದರೆ ಆಚೆ ಕಡೆ ಇರೋ ಅವ್ನ ಪ್ರೀತಿ ವಿಶ್ವಾಸ, ಅವ್ನ ಫ್ಯಾನ್ಸ್ ಫಾಲೋವರ್ಸು ಏನೇ ಹೇಳಿದ್ರು, ಏನೇ ದಬ್ಬ ಹಾಕಿದ್ರು ಅವ್ನಿಗೆ ಓಟ್ ಹಾಕೋದು ಮಾತ್ರ ಬಿಡೋದಿಲ್ಲ. ನಿಮ್ಮ ಆಟ ನೀವು ಆಡ್ರಿ, ಅವನ ಆಟ ಅವ್ನು ಕರೆಕ್ಟಾಗಿ ಆಡ್ತಾ ಇದ್ದಾನೆ. ಮತ್ತು ಈ ನಮ್ರತಾ, ತುಕಾಲಿ ಸಂತೋಷು, ಮೈಕಲ್ಲು, ವಿನಯ್ ಗೌಡ ಇಷ್ಟು ಜನ ಒಬ್ಬ ಡ್ರೋನ್ ಪ್ರತಾಪ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದರೆ ಅವನ ಕ್ಯಾಪಾಸಿಟಿ ಏನು ಅಂತ ಗೊತ್ತಾಗಿದೆ ಆಲ್ರೆಡಿ ಎಲ್ಲರಿಗೂ. ಆದ್ದರಿಂದ ಎಲ್ಲರಿಗೂ ಹುರಿದೋಗ್ಬಿಟ್ಟಿದೆ ಅನಿಸುತ್ತೆ. ಅವ್ನು ಸೇವ್ ಆದಾಗೆಲ್ಲ ನೋಡ್ರಿ, ಈ ವಾರನೂ ಅಷ್ಟೇ ಅವ್ನು ಸೇವ್ ಆಗಿದ ತಕ್ಷಣ ಎಲ್ಲರೂ ಚಪ್ಪಾಳೆ ಹೊಡಿತಿದೆ. ನಮ್ರತಾ ಮಾತ್ರ ಸುಮ್ಮನೆ ಇರ್ತಾಳೆ, ಕೋಪದಿಂದ ಕೂತಿರ್ತಾಳೆ. ಯಾಕಂದರೆ ಅವನ್ನ ಸೇವ್ ಆಗೋದನ್ನ ನೋಡಿದ್ರೆ ಅವ್ರಿಗೆ ಆಗ್ತಾ ಇಲ್ಲ. ಅಷ್ಟು ಓಟ್ ಬೀಳ್ತಾ ಇದೆಯಲ್ಲ ಇವನಿಗೆ, ಅಷ್ಟೊಂದು ಈಸಿಯಾಗಿ ಸೇವ್ ಆಗ್ತಾ ಇದ್ದಾನಲ್ಲ ಅಂತ ಸಖತ್ ಬೇಜಾರ ಮಾಡ್ಕೊಂಬಿಟ್ಟವ್ರು ಎಲ್ಲರೂ. ಅದು ಬೇಜಾರನೋ ಉರಿನೋ ಕೋಪನೋ ಒಂದು ಗೊತ್ತಾಗ್ತಾ ಇಲ್ಲ. ನಿಮ್ಮ ಯೋಗ್ಯತೆಗೆ ತಕ್ಕನಾಗೆ ಇಲ್ಲೆಲ್ಲರೂ ಜನ ಓಟ್ ಹಾಕೋದು. ನಿಮ್ಮ ಯೋಗ್ಯತೆಗಳ್ನ ನೋಡಿ ಜನಕ್ಕೂ ಗೊತ್ತಾಗಿದೆ ಯಾರು ಹೆಂಗೆ ಏನು ಅಂತ. ಆ ವಿನಯ್ ಗೌಡ ಜೊತೆಗೆ ಈ ನಡುವೆ ಕಾರ್ತಿಕ್ ಸೇರ್ಕೊಂಡಿದ್ದಾರೆ. 10 ವರ್ಷದಿಂದ ಜೊತೆಲಿರೋರು ಬಿಟ್ಕೊಡ್ತಾರ? ಯಾರೋ ಬಿಟ್ಕೊಡಲ್ಲ. ಯಾಕಂದರೆ ಸುಮ್ಮನೆ ಬರ್ತಾನೆ, ಮೋಸ್ಟ್ಲಿ ನಾಟಕ ಮಾಡ್ಕೊಂಡು ಬಂದುಬಿಟ್ಟಿರ್ಬೋದು ಮೋಸ್ಟ್ಲಿ. ಯಾಕಂದರೆ ಇವ್ರು ಇನ್ಸ್ಟಾ ಪೇಜೆಲ್ಲ ಒಂದೇ ಕಂಪ್ನಿಯವರು ಮೇಂಟೈನ್ ಮಾಡ್ತಾ ಇದ್ದಾರೆ. ಅದು ನಮ್ರತಾ ಗೌಡಂದು, ಕಾರ್ತಿಕ್ದು ಮತ್ತು ವಿನಯ್ ಗೌಡದು 3 ಜನದ್ದು ಒಂದೇ ಒಂದು ಇವ್ರದ್ದು ಇನ್ಸ್ಟಾ ಇದೆಯಲ್ಲ, ಇವ್ರೆಲ್ಲಾರ್ದು ಮೇಂಟೈನ್ ಮಾಡ್ತಾ ಇರೋದು ಒಂದೇ ಕಂಪ್ನಿಯವರು, ಒಂದೇ ಟೀಮವರು ಇವ್ರದ್ದೆಲ್ಲಾರ್ದು ಮೇಂಟೈನ್ ಮಾಡ್ತಾ ಇರೋದು ಪೇಜಸ್ಗಳ್ನ. ಅದರಲ್ಲೇ ಗೊತ್ತಾಗ್ತಿದೆ ಇವರೆಲ್ಲ ಮಾತಾಡ್ಕೊಂಡೇ ಮೋಸ್ಟ್ಲಿ ಬಂದಿದ್ದಾರೆ ಅಂತ. ನನಗೂ ಹಂಗೆ ಅನ್ನಿಸ್ತಿದೆ. ಇಲ್ಲಿ ಮಾತ್ರ ಬಂದಾಗ ಸುಮ್ಮನೆ ನಾಟಕಗಳು ಆಡಿದ್ದಾರೆ. ಇವಾಗ ಎಲ್ಲ ಗೊತ್ತಾಗ್ತಿದೆ, ಇವರು ಬಣ್ಣ ಬಯಲಾಗ್ತಿದೆ. ಆದ್ದರಿಂದ ಇವಾಗ ಡ್ರೋನ್ ಪ್ರತಾಪ್ಗೆ ಜಾಸ್ತಿ ಫಾಲೋವರ್ಸ್ ಇದ್ದಾರೆ ಅಂತ ಏನೋ ಮೋಸ್ಟ್ಲಿ ಗೊತ್ತಾಗಿರಬೇಕು. ಆದ್ದರಿಂದ ಏನೇನೋ ಹೇಳೋದಕ್ಕೆ, ಏನೇನೋ ಚುಚ್ಚು ಮಾತಾಡೋದು, ಹೆಂಗಾನ ಮಾಡಿ ಇವನ್ನ ಕೆಳಗೆ ಬೀಳಿಸ್ಬೇಕು ಅಂತ ಇವರೇ ಫಿಕ್ಸ್ ಮಾಡ್ಕೊಂಬಿಟ್ಟವ್ರೆ. ಅದು ಆಗಿಲ್ದಿರೋ ಕೆಲಸ. ನೀವೇನೇ ಮಾಡಿದ್ರು ಡ್ರೋನ್ ಪ್ರತಾಪ್ಗೆ ಇನ್ನೂ ಜಾಸ್ತಿ ಫ್ಯಾನ್ಸ್ ಫಾಲೋವರ್ಸ್ ಆಗ್ತಾರೆ ಹೊರತು ಕಡಿಮೆ ಅಂತೂ ಆಗಲ್ಲ. ನಿಮ್ಗಳ ಬಂಡವಾಳ ಎಲ್ಲ ಆಲ್ಮೋಸ್ಟ್ ಗೊತ್ತಾಗಿದೆ ನನ್ನ ಪ್ರಕಾರ. ಮತ್ತು ಸ್ನೇಹಿತರೆ, ನಿಮಗೆ ಇವ್ರು ಎಲ್ಲರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಗೇನಾದರೂ ಅಭಿಪ್ರಾಯ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸ ತುಂಬ ಇಂಪಾರ್ಟೆಂಟು. ನಮಸ್ಕಾರ.